ಕರ್ತನ ಚಿತ್ತವನ್ನ ಅರಿತುಕೊಳ್ಳುವುದು ಹೇಗೆ? ಅಧ್ಯಾಯ 2. 3 ಚಿತ್ತಗಳು. ನಿಮ್ಮ ದೇವರ ಆಜ್ಞೆಯನ್ನು ಅನುಸರಿಸಿ ನಿನಗೂ ನಿನ್ನ ಸಹೋದರರಿಗೆ ಸರಿತೋರುವಂತೆ ಮಾಡಿರಿ. ಎಜ್ರ 7:18. 3 ವಿಧವಾದ ಚಿತ್ತಗಳು ಮಾನವನ ಜೀವಿತದಲ್ಲಿ ನೆರವೇರಿಸಲ್ಪಡುವುದುಂಟು. ಮೊದಲನೇದು ಮಾನವನ ಸ್ವಂತ ಇಷ್ಟ, ಎರಡನೇದು ಸೈತಾನನ ಇಷ್ಟ, ಮೂರನೇದು ದೇವರ ಚಿತ್ತ. ಪ್ರತಿಯೊಬ್ಬ ವಿಶ್ವಾಸಿಯು ಇವು 3 ತಿಳಿದುಕೊಳ್ಳದಿದ್ದರೆ, ಇದರಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದಿದ್ದರೆ ದಾರಿ ತಪ್ಪುವುದು ನಿಜ. ಮೊದಲನೇದು ಮಾನವನ ಇಷ್ಟ, ಮಾನವನ ಚಿತ್ತ. ದೇವರು ಮಾನವನಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದನ್ನ ತಿಳಿಯುವ ಅರುಹನ್ನು ಕೊಟ್ಟಿದ್ದಾನೆ. ಅವನ ಮನಸ್ಸು ಅವನನ್ನು ಅವನದೇ ಆದಂತ ಸ್ವಂತ ಪ್ರೇರಣೆಯಲ್ಲಿ ನಡೆಸುತ್ತದೆ. ಆದ್ದರಿಂದಲೇ ಅವನು ತನ್ನ ಮನಸ್ಸು, ತನ್ನ ಶರೀರವು ಬಯಸಿದ ದಾರಿಯಲ್ಲಿ ನಡೆಯುವನಾಗಿದ್ದಾನೆ. ಅವನು ತನ್ನ ಸ್ವಂತ ಬೇಕು ಬೇಡಗಳನ್ನು ಕಳೆದ ಕಾಲದ ಅನುಭವಗಳ ಮೂಲಕವೂ ವರ್ತಮಾನ ಕಾಲದ ಆಗು ಹೋಗುಗಳನ್ನ ಕುರಿತು ಅರಿತುಕೊಂಡು ಅವುಗಳಂತೆ ತಾನು ನಡೆಯಲು ಬಯಸುತ್ತಾನೆ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಜ್ಞಾನೋಕ್ತಿ 16:25. ಎರಡನೇದಾಗಿ ಸೈತಾನನ ಇಷ್ಟ. ಆದಾಮ ಮತ್ತು ಹವ್ವಳ ನಿಮಿತ್ತ ಪ್ರಪಂಚವು ಸೈತಾನನ ದೊರೆತನಕ್ಕೆ ಅಧೀನವಾಯಿತು. ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿರುವ ಅವನು ತನ್ನ ಸ್ವತಂತ್ರವನ್ನು ಜನರ ಮೇಲೆ ಒತ್ತಾಯಪಡಿಸುವನು. ಕರ್ತನಿಗೆ ವಿರೋಧವಾದ ಕಾರ್ಯ ಮಾಡುವಂತೆ ಜನರನ್ನ ಪ್ರೇರೇಪಿಸುವುದೇ ಅವನ ಗುರಿಯಾಗಿದೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆಂದು ಯೋಹಾನ 10:10 ಹೇಳಿದೆ. ತನಗೆ ನೇಮಿತವಾದ ಬೆಂಕಿಯ ಕೆರೆಯಲ್ಲಿ ಮನುಷ್ಯರನ್ನ ಎಳೆದೊಯ್ಯುವುದೇ ಆತನ ಇಷ್ಟ, ಬಯಕೆ ಆಗಿದೆ. ಅವನು ದುರಾತ್ಮವಾಗಿ ಮನುಷ್ಯನನ್ನು ಹಿಡಿದು ತನ್ನ ಇಷ್ಟದಂತೆ ಮಾಡಲು ಪ್ರೇರಿಸಿ ಅವನ ಇಡೀ ಪ್ರಾಣ, ಆತ್ಮ, ಶರೀರವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಸತ್ಯವೇದದಲ್ಲಿ ಒಂದು ದಂಡು ಪಿಶಾಚಿಗಳು ಹಿಡಿದಿದ್ದ ಒಬ್ಬ ಮನುಷ್ಯನನ್ನು ಕಾಣುತ್ತೇವೆ. ಅವನು ಬಟ್ಟೆ ಇಲ್ಲದೆ ಕಲ್ಲುಗಳಿಂದ ತನ್ನ ಶರೀರವನ್ನು ಗಾಯಪಡಿಸಿಕೊಂಡು ಸಮಾಧಿಯ ಗವಿಗಳೊಳಗೆ ವಾಸ ಮಾಡುತ್ತಿದ್ದನೆಂದು ತಿಳಿಯುತ್ತೇವೆ. ಇದಕ್ಕೆ ಕಾರಣ ಅವನ ಬುದ್ಧಿ ಪೂರ್ತಿಯಾಗಿ ಸೈತಾನನಿಂದ ಆಕ್ರಮಿಸಿಕೊಳ್ಳಲ್ಪಟ್ಟದ್ದೇ. ಮತ್ತೊಂದು ರೀತಿಯಲ್ಲಿ ಅವನು ನಮ್ಮ ಬುದ್ಧಿಯನ್ನು ಆಕ್ರಮಿಸಿಕೊಳ್ಳುವನು. ಹೇಗೆಂದರೆ ನಮ್ಮ ಕಿವಿಗಳ ಸಮೀಪದಲ್ಲಿ ಸಿನಿಮಾ ನೋಡು ಎಂದು ಪದೇ ಪದೇ ಹೇಳುವನು. ಕಣ್ಣುಗಳ ಆಸೆಯನ್ನ ತೋರಿಸುವಂತೆ ನೋಟಗಳನ್ನು, ವ್ಯಭಿಚಾರದ ಇಚ್ಛೆಗಳನ್ನು, ಆತ್ಮಹತ್ಯೆ ಮಾಡಿಕೋ ಎಂಬ ಶಬ್ದಗಳನ್ನು ಪದೇ ಪದೇ ಹೇಳಿ ಮನುಷ್ಯನ ಆಲೋಚನೆಗಳನ್ನು ತನ್ನ ಇಷ್ಟದಂತೆ ತಿರುಗಿಸಿಕೊಂಡು ನಡೆಸುವನು. ಇದು ಮಹಾ ಆಪತ್ತಿನ ಕಾರ್ಯ. ದೇವಜನರು ಸೈತಾನನ ಧ್ವನಿಯನ್ನು ಅರಿತುಕೊಳ್ಳಬೇಕು. ಕ್ರಿಸ್ತನ ಹೆಸರಿನಲ್ಲಿ ಅವನನ್ನು ಎದುರಿಸಿ ಗದರಿಸಿದರೆ ಅವನು ಓಡಿ ಹೋಗುವನು. ಮೂರನೇದಾಗಿ ಕರ್ತನ ಚಿತ್ತ. ಮಾನವನನ್ನು ಕುರಿತು ಆತನ ಚಿತ್ತವೇ ಮುಖ್ಯವಾದದ್ದು. ಕರ್ತನ ಚಿತ್ತವೇ ಮುಖ್ಯವಾದದ್ದು. ಯಾಕಂದರೆ ಆತನೇ ನಮ್ಮನ್ನು ಉಂಟು ಮಾಡಿದಾತನು. ಕಲ್ವಾರಿಯಲ್ಲಿ ರಕ್ತ ಕ್ರಯವನ್ನ ನೀಡಿ ನಮ್ಮನ್ನು ವಿಮೋಚಿಸಿದ್ದರಿಂದ ನಮ್ಮ ಮೇಲೆ ಆತನಿಗೆ ಅಕ್ಕರೆ ಉಂಟು, ಜವಾಬ್ದಾರಿಕೆ ಉಂಟು. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 1 ತಿಮೋಥಿ 2:4. ಆದುದರಿಂದ ಆತನು ಮನುಷ್ಯಾತ್ಮನೊಂದಿಗೆ ಹೋರಾಡಿ ಪಾಪಗಳನ್ನು ತಿಳಿಸಿ ಖಂಡಿಸಿ ತನ್ನ ಮಾರ್ಗದಲ್ಲಿ ತಿರುಗಿಸುತ್ತಾನೆ. ಇದಕ್ಕಾಗಿ ಪವಿತ್ರಾತ್ಮನನ್ನು ನಮಗೆ ಸಹಾಯಕನನ್ನಾಗಿ ಕೊಟ್ಟಿದ್ದಾನೆ. 4ನೇದಾಗಿ ನಾವು ನೋಡುವುದಾದರೆ ಮನುಷ್ಯನ ಇಷ್ಟವು ಕರ್ತನ ಚಿತ್ತವು. ಮಾನವನ ಇಷ್ಟ ಆಸೆಗಳು ಬಲಹೀನವಾದವುಗಳು. ಒಂಟಿಯಾಗಿ ಅದನ್ನು ಸಫಲಗೊಳಿಸಲಾರದಂತೆ ಸೈತಾನನು ಅದನ್ನು ತಡೆದು ಅದನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ಕರ್ತನ ಚಿತ್ತದೊಂದಿಗೆ ಒಂದಾಗುವುದೇ ಉತ್ತಮವಾದದ್ದು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವಾಗ ಪರಲೋಕದ ತಂದೆಯ ಚಿತ್ತವು ನೆರವೇರುತ್ತದೆ. ಆದ್ದರಿಂದಲೇ ನಾವು ಪ್ರಾರ್ಥಿಸುವಾಗ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಎಂದು ಹೇಳುತ್ತೇವೆ. ಪರಲೋಕದಲ್ಲಿರುವುದೆಲ್ಲವೂ ದೇವ ಚಿತ್ತವನ್ನೇ ನೆರವೇರಿಸುತ್ತದೆ. ದೇವದೂತರು ಕರ್ತನ ಆಜ್ಞೆಯನ್ನು ಚಾಚೂ ತಪ್ಪದೆ ನೆರವೇರಿಸುತ್ತಾರೆ. ದೇವದೂತರು, ಕೆರೂಬಿಗಳು, ಸೆರಾಫಿಯರೆಲ್ಲರೂ
24 ಮಂದಿ ಹಿರಿಯರು ಕರ್ತನ ಚಿತ್ತವನ್ನೇ ನೆರವೇರಿಸುತ್ತಿದ್ದಾರೆ. 5ನೇದಾಗಿ, ಮಾನವನ ಸ್ವಾವಲಂಬನದ ಸ್ವಾರ್ಥ. ಮಾನವನು ಕರ್ತನ ಚಿತ್ತವನ್ನು ಮಾಡದೆ ತನ್ನನ್ನೇ ಆತ್ತುಕೊಳ್ಳುವ ಸ್ವಾವಲಂಬಿಯಾಗಿ ಯಾವುದು ತನಗೆ ಸಾಧಕವಾಗಬಲ್ಲದು, ಯಾವುದು ಲಾಭಕರವಾಗಬಲ್ಲದು ಎಂದು ಲೆಕ್ಕಾಚಾರ ಹಾಕುತ್ತಾನೆ. ಹೀಗೆ ಸ್ವಾರ್ಥ ಚಿಂತನೆಯಲ್ಲಿ ತೊಡಗುವುದರಿಂದ ಸೈತಾನನಿಗೆ ಒಳಗಾಗುತ್ತಾನೆ. ಉದಾಹರಣೆಗಾಗಿ, ಯೋನನು ಕರ್ತನ ಪ್ರವಾದಿಯಾಗಿದ್ದನು. ಆತನ ಚಿತ್ತವನ್ನ ನೆರವೇರಿಸಲು ಕರೆಯಲ್ಪಟ್ಟವನು. ದೇವರ ಚಿತ್ತವೇನೋ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ಆತನ ಚಿತ್ತ. ಆದ್ದರಿಂದಲೇ ನಿನವೆ ಪಟ್ಟಣದ ಮೇಲೆ ಕರ್ತನಿಗೆ ಅಕ್ಕರೆ ಇದ್ದಿತು. ನಿನವೆ ನಾಶನಕ್ಕೊಳಗಾಗದಂತೆ ಯೋನನನ್ನು ಅಲ್ಲಿಗೆ ಕಳುಹಿಸಲು ಚಿತ್ತಗೊಂಡನು. ಆದರೆ ಅವನು ತಾರ್ಷೀಷಿಗೆ ಓಡಿಹೋದನು. ಇದರಿಂದಾಗಿ ಎಷ್ಟು ಅನಾಹುತಗಳು! ಸಮುದ್ರ ಮೊರೆಯಿತು. ಎಲ್ಲ ಸರಕುಗಳನ್ನು ಸಮುದ್ರಕ್ಕೆ ಎಸೆಯಬೇಕಾಯಿತು. ಕೊನೆಗೆ ಯೋನನು ಸಹ ಮೀನಿನ ಹೊಟ್ಟೆಯೊಳಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತು. ದೇವ ಮಗುವೆ, ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತವು ನಿನ್ನೊಳಗೆ ನೆರವೇರಲಿ. ಆಗ ನೀನು ಎಂದೆಂದಿಗೂ ಕದಲದಿರುವಿ.